ಇದು ಶ್ರೀರಾಮನ ಮಹಾಕಥೆ. ಧರ್ಮ, ನಿಷ್ಠೆ, ಶಕ್ತಿಯ ದೀಪ. ಅಯೋಧ್ಯೆಯ ರಾಜ ದಶರಥನಿಗೆ ದೈವಿಕ ಯಜ್ಞದ ಫಲವಾಗಿ ರಾಮನು ಜನಿಸುತ್ತಾನೆ. ಸೂರ್ಯವಂಶದಲ್ಲಿ ಹುಟ್ಟಿದ ಈ ಮಹಾಪುರುಷ ಧರ್ಮದ ಪ್ರತೀಕನಾಗುತ್ತಾನೆ. ಯುವ ರಾಜಕುಮಾರ ರಾಮನು ಶಿವನ ಧನುಸ್ಸನ್ನು ಒಡೆದು ಸೀತೆಯನ್ನು ವರಿಸುತ್ತಾನೆ. ಅವರ ಪ್ರೀತಿಯ ಜೋಡಿ ದೇವತೆಗಳ ಅನುಗ್ರಹಿತ. ದೇಶಹಿತಕ್ಕಾಗಿ ರಾಮನು ಸೀತಾ ಮತ್ತು ಲಕ್ಷ್ಮಣರೊಂದಿಗೆ 14 ವರ್ಷಗಳ ಅರಣ್ಯವಾಸವನ್ನು ಆಯ್ಕೆ ಮಾಡುತ್ತಾನೆ. ಇದು ತ್ಯಾಗದ ಅಧ್ಯಾಯ. ರಾವಣನು ಮೋಸದ ಮೂಲಕ ಸೀತೆಯನ್ನು ಅಪಹರಿಸಿ ಲಂಕೆಗೆ ಕರೆದೊಯ್ಯುತ್ತಾನೆ. ಇದು ಧರ್ಮ ಮತ್ತು ಅಧರ್ಮದ ಮಧ್ಯದ ಸಂಕಟದ ಕ್ಷಣ. ಭಕ್ತ ಹನುಮಂತನು ಲಂಕೆಗೆ ಹಾರಿ ಸೀತೆಯ ಸ್ಥಿತಿಯನ್ನು ಕಂಡು ಲಂಕೆಯನ್ನು ದಹಿಸುತ್ತಾನೆ. ಶಕ್ತಿಯ ಪ್ರತೀಕ. ರಾಮ ಮತ್ತು ರಾವಣನ ನಡುವೆ ನಡೆಯುತ್ತದೆ ಮಹಾಯುದ್ಧ. ಕೊನೆಗೆ ಧರ್ಮ ಜಯಶಾಲಿಯಾಗುತ್ತದೆ. ರಾಮನು ರಾವಣನನ್ನು ಸಂಹರಿಸುತ್ತಾನೆ. ರಾಮನು ಅಯೋಧ್ಯೆಗೆ ಮರಳಿ ಪ್ರಜಾಪಾಲಕನಾಗಿ ರಾಜಸಿಂಹಾಸನ